ಅದ್ಯಾವುದನ್ನೂ ಹಿಮವಂತನಿಂದ ಮುಚ್ಚಿಟ್ಟಿರಲಿಲ್ಲ ಪ್ರಾರ್ಥನಾ, ಕೆಲವು ತೀರ ಅಂತರಂಗದ ವಿವರಣೆಗಳ ಹೊರತಾಗಿ. ಚನ್ನರಾಯಪಟ್ಟಣದ ಹೊರವಲಯದ ಕತ್ತಲಲ್ಲಿ ಅವನೊಂದಿಗೆ ನಡೆಯುತ್ತಾ ಯಮುನತ್ತಿಗೆಯ ಬಗ್ಗೆ ಹೇಳಲು ಶುರುವಿಟ್ಟವಳು ಇದ್ದಕ್ಕಿದ್ದಂತೆ ಭಾವುಕಳಾಗಿ ಎದೆಯೊಡೆದು ಹೋಗುವಂತೆ ಅತ್ತುಬಿಟ್ಟಿದ್ದಳು. ಅಪ್ಪನನ್ನು ಜ್ಞಾಪಿಸಿಕೊಂಡು ಏನೇ ಮಾತಾಡಿದರೂ ಪ್ರಾರ್ಥನಾಳ ಹೃದಯ ಕಿತ್ತು ಬಾಯಿಗೆ ಬಂದಂತಾಗುತ್ತಿತ್ತು. ಮೊದಮೊದಲ ಭೇಟಿಗಳಲ್ಲಿ ಪ್ರಾರ್ಥನಾ ಹಿಮವಂತನೆದುರು ಮಾತನಾಡಿದುದಕ್ಕಿಂತ ಅತ್ತದ್ದೇ ಜಾಸ್ತಿ. ಅವಳಿಗೆ ಧಾರಾಳವಾಗಿ ಅಳಲು ಅನುವು ಮಾಡಿಕೊಟ್ಟಿದ್ದ ಹಿಮವಂತ್. ಮನಸಾರೆ ಅತ್ತು ಬಿಟ್ಟರೆ ದುಃಖ ಮುಗಿದೇನೂ ಹೋಗುವುದಿಲ್ಲ. ಆದರೆ ಭಾವೋದ್ವೇಗ ಒಂದು ತಹಬಂದಿಗೆ ಬರುತ್ತದೆ. ಅತ್ತು ಬಿಡಲಿ ಪ್ರಾರ್ಥನಾ. ಚನ್ನರಾಯಪಟ್ಟಣದಾಚೆಗಿನ ಕತ್ತಲಲ್ಲಿ ಹಾಗೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಹಿಮವಂತಪ್ಪಿತಪ್ಪಿ ಕೂಡ ಅವಳ ಕೈ ಹಿಡಿದು ಹೆಗಲು ತಬ್ಬಿ ಎದೆಗೆಳೆದುಕೊಂಡು ಸಮಾಧಾನ ಮಾಡುವ ಪ್ರಯತ್ನ ಮಾಡಲಿಲ್ಲ. ಅವನಿಗೆ ಗೊತ್ತು, ನೊಂದ ಹುಡುಗಿ ಬಲುಬೇಗ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ. ಆದರೆ ಹಿಮವಂತನಿಗೆ ಇನ್ನೂ ಒಂದು ಸಂಗತಿ ಗೊತ್ತಿತ್ತು. ನೋವೊಂದೇ ಪ್ರೀತಿಯನ್ನು ಅನಿವಾರ್ಯವಾಗಿಸಬಾರದು. ನೋವಿನಲ್ಲಿ ಹುಟ್ಟಿದ ಪ್ರೀತಿ ಸುಖದ ಹಗಲು ಸುರಿಯುವ ಹೊತ್ತಿಗೆ ಮಂಕಾಗಿ ಹೋಗುತ್ತದೆ. ಅವಳಿಗೆ ಅದು ಅವಶ್ಯಕವೆನ್ನಿಸಿದರೆ, ಪ್ರೀತಿಯೆಂಬುದು ಅವಳೆದೆಯಲ್ಲೇ ಮೊಳೆತು ಹೆಮ್ಮರವಾಗಿ ಇನ್ನು ಹಿಮವಂತನಿಗೆ ಹೇಳದೇ ಇರಲು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಒದಗಿ ಬಂದರೆ ಅವತ್ತು ಹೇಳಲಿ ಪ್ರಾರ್ಥನಾ. ಹಾಗಂತ ಚನ್ನರಾಯಪಟ್ಟಣದಿಂದ ಹೊರಟ ದಿನವೇ ನಿರ್ಧರಿಸಿದ್ದ ಹಿಮವಂತ. ಆದರೆ ಶಿವಮೂರ್ತಿ ಸರ್ಕಲಿನಲ್ಲಿ ಹಾದಿಗೆ ಅಡ್ಡ ನಿಂತ ಪೊಲೀಸು ಜಮೇದಾರನ ಎದುರಿಗೆ, ನಾವು ಜೀವನ ಪರ್ಯಂತ ಜೊತೇಲಿ ನಡೆಯುವ ನಿರ್ಧಾರ ಮಾಡಿದೀವಿ. ನಮ್ಮ ಪ್ರೀತಿಗೊಂದು ಶಕ್ತಿಯಿದೆ ಅಂದು ಬಿಟ್ಟಿದ್ದ. ಅದಕ್ಕೇನರ್ಥವಿತ್ತು? ಚನ್ನರಾಯಪಟ್ಟಣದಿಂದ ಅವಳ ಮನೆಯ ಅಂಗಳದಿಂದ ಪ್ರಾರ್ಥನಾಳನ್ನು ಹೊರಡಿಸಿಕೊಂಡು ಶಿವಮೊಗ್ಗೆಯ ಕಡೆಗೆ ನಡೆಯುವ ಹೊತ್ತಿಗಾಗಲೇ ಅವಳನ್ನು ತಾನು ಪ್ರೀತಿಸತೊಡಗಿದ್ದನಾ? ಹಾಗಾದರೆ ದಾರಿಯುದ್ದಕ್ಕೂ ಆಡದ ಆ ಮಾತುಗಳನ್ನು ಗುರುತು ಪರಿಚಯ ಕೂಡ ಇಲ್ಲದ ಜಮೇದಾರನ ಮುಂದೆ ಯಾಕಾಗಿ ಆಡಿದ್ದ? ಆ ರಾತ್ರಿಯ ಮಟ್ಟಿಗೆ ಪೊಲೀಸನ ಕೈಯಿಂದ ಪಾರಾಗುವುದಕ್ಕೆ ಒಂದು ಡಿಫೆನ್ಸಿನಂತೆ ಅದನ್ನು ಬಳಸಿದ್ದನಾ? ಪ್ರೀತಿ ಎಂಬುದೊಂದು ಡಿಫೆನ್ನಾ? ಅದು ಅಫೆನ್ನಂತೂ ಅಲ್ಲ ಹಿಮವಂತ್. ನಿನ್ನ ಪರಿಚಯವಾದ ದಿನದಿಂದ ಇವತ್ತಿನ ಈ ಕ್ಷಣದ ತನಕ ಇಷ್ಟು ವರ್ಷಗಳಾದರೂ ನಾನ್ಯಾಕೆ ನಿನ್ನಂಥವನೊಬ್ಬನನ್ನು ಪ್ರೀತಿಸಲಿಲ್ಲ ಅಂತ ಆಲೋಚನೆ ಮಾಡ್ತಲೇ ಇದೀನಿ. ಮೊದಲೇ ನಿನ್ನಂಥ ಗೆಳೆಯನ ಸಾಹಚರ್ಯ ಸಿಕ್ಕುಬಿಟ್ಟಿದ್ದರೆ ಯಮುನತ್ತಿಗೆಯ ಹೆರಿಗೆಯಾಗುವ ತನಕ ಆ ನರಕದಂಥ ಮನೇಲಿ ನಾನು ಕಳೆದ ದಿನಗಳು ಇನ್ನಷ್ಟು ಸಹನೀಯವಾಗಿದೆಯೋ ಏನೋ. ನಿನ್ನನ್ನ ನೋಡಿದ ತಕ್ಷಣ ಇದ್ದಾರೋ ಹೊಸಬನೊಬ್ಬನ್ನ ನೋಡ್ತಿದ್ದೀನಿ ಅಂತ ನನಗೆ ಅನ್ನಿಸಲೇ ಇಲ್ಲ. ಯಾವತ್ತೋ ಹೀಗೆ ಒಂದೇ ಮನೇಲಿ, ಒಂದೇ ಟೆರೇಸಿನ ಮೇಲೆ, ಒಂದೇ ಕೋಣೆಯಲ್ಲಿ ಅರ್ಧಧರ ಚಾಪ ಹಂಚಿಕೊಂಡು ಹೀಗೆ ಮಾತಾಡ್ತಾ ಆಡ್ತಾ ಇದ್ದೋರು ಮಧ್ಯೆ ಎಲ್ಲಿಗೋ ಎದ್ದು ಹೋಗಿದ್ದೆವೇನೋ. ಈಗ ಮತ್ತೆ ನೀನು ಚನ್ನರಾಯಪಟ್ಟಣದಲ್ಲಿ ಅಚಾನಕ್ಕಾಗಿ ಸಿಕ್ಕುಬಿಟ್ಟಿದ್ದೀಯೇನೋ ಅನ್ನಿಸಿಬಿಟ್ಟಿತ್ತು. ಮನೆ ಬಿಟ್ಟು ಬಂದು ಬಿಡು ಪ್ರಾರ್ಥನಾ. ನಿನ್ನನ್ನ ಡಾಕ್ಟರಳನ್ನಾಗಿ ಮಾಡ್ತೀನಿ ಅಂತ ನೀನು ಕರೆದ ದಿನವೇ ಆ ಮನೆಯ ಋಣವನ್ನ ಶಾಶ್ವತವಾಗಿ ಹರಿದುಕೊಂಡು ಈಚೆಗೆ ಬರೋ ನಿರ್ಧಾರ ಮಾಡಿಬಿಟ್ಟೆ. ಅರಸೀಕೆರೆ ಆಚೆಗೆ ಏನಿದೆ ಅನ್ನೋದನ್ನ ಕೂಡ ನೋಡಿರದಿದ್ದ ಹುಡುಗಿಯೊಬ್ಬಳು ಇರೋದಕ್ಕೊಂದು ರೂಮು ಬಿಟ್ರೆ ಬೇರೇನೂ ಇಲ್ಲದಿರೋ ಹಿಮವಂತ ಅನ್ನೋ ಹುಡುಗನ ಜೊತೆಗೆ ಬಂದುಬಿಟ್ಟಾಳೆ ಅಂದ್ರೆ ಅದು ಪ್ರೀತಿನಾ? ನಂಬಿಕೆನಾ? ನೀನೇ ಹೇಳು ಹಿಮವಂತ್. ತಟಕ್ಕನೆ ಮಾತಿಗಿಳಿದಳು ಪ್ರಾರ್ಥನಾ. ಎರಡೂ ಇರಬಹುದು, ಅಥವಾ ಎರಡೂ ಅಲ್ಲದಿರಬಹುದು. ಮನೆ ಬಿಟ್ಟು ಹೊರಡೋ ಹುಡುಗಿಗೆ ಪ್ರೀತಿ ಇರಲೇಬೇಕು ಅಂತಿಲ್ಲ. ನಂಬಿಕೆ ಇದ್ರೆ ಸಾಕು. ಬಿಟ್ಟು ಹೊರಡುವಷ್ಟು ಭಯಾನಕವಾಗಿರದೆ ಹೋಗಿದ್ದಿದ್ರೆ ಆವಾಗಲೂ ನೀನು ಹೀಗೆ ನನ್ನನ್ನ ನಂಬಿಕೊಂಡು ಬರೀ ಕೈಯಲ್ಲಿ ನನ್ನ ಜೊತೆಗೆ ಬಂದುಬಿಟ್ಟಿದ್ದೀಯಾ ಪ್ರಾರ್ಥನಾ? ಯೋಚನೆ ಮಾಡಿ ಹೇಳು. ಆ ಮನೆ ನಿನ್ನನ್ನ ಆಚೆಗೆ ನೂಗ್ತಾ ಇತ್ತು. ಅಂಗಳದಲ್ಲಿ ನಾನು ನಿಂತು ಕರೀತಾ ಇದ್ದೆ. ಪ್ರೀತಿಗಿಂತ ಹೆಚ್ಚು ನಂಬಿಕೆ ನಿನ್ನನ್ನ ಹೊರಡೋ ಹಾಗೆ ಮಾಡ್ತು. ನಂಬಿಕೆಗಿಂತ ಹೆಚ್ಚಾಗಿ ಅನಿವಾರ್ಯತೆ. ಆ ಮನೆಯಿಂದ ಹೊರಬೀಳೋ ನಿನ್ನ ಅನಿವಾರ್ಯತೆನ ಪ್ರೀತಿಯಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಪ್ರಾರ್ಥನಾ. ಕಣ್ಣೊಳಗೆ ಬೆಳದಿಂಗಳಿಳಿಸಿಕೊಳ್ಳುತ್ತಾ ಹಿಮವಂತ್ ಮಾತಾಡುತ್ತಿದ್ದ. ಆದ್ರೆ ಮನೆಯಿಂದ ಹೊರಬಿದ್ದ ಹುಡುಗಿನ ಇಲ್ಲಿ ತನಕ ಕರೊಂಡು ಬಂದು ನಿನ್ನನ್ನ ಡಾಕ್ಟ್ರು ಮಾಡ್ತೀನಿ ಅಂತ ಓಡಾಡ್ತಿದೀಯಲ್ಲ. ನಿನಗ್ಯಾವ ಅವಶ್ಯಕತೆ ಇತ್ತು ಹಿಮವಂತ್? ಕಡೇ ಪಕ್ಷ ನಿನಗೆ ನನ್ನ ಮೇಲಿರೋದಾದರೂ ಪ್ರೀತಿ ಅಂತ ಒಪ್ಪೋತೀಯಾ? ಪ್ರಾರ್ಥನಾಳ ದನಿಯಲ್ಲಿ ವಿನಂತಿಯಿತ್ತು. ಅವಳ ವಾದದಲ್ಲಿ ಸತ್ಯವೂ ಇತ್ತು. ಕಣ್ಣುಗಳಲ್ಲಿ ಅದೇ ಅಮಾಯಕತೆ. ಈ ಕ್ಷಣದಲ್ಲಿ ಅವಳೆಡೆಗೆ ಕೈಚಾಚಿದರೂ ಸಾಕು, ಪ್ರಾರ್ಥನಾ ತನ್ನವಳಾಗಿ ಬಿಡುತ್ತಾಳೆ. ಅದನ್ನು ಭಗವಂತ ಕೂಡ ತಡೆಯಲಾರ. ಒಂದೇ ಕೋಣೆಯಲ್ಲಿ ಅರ್ಧಧರ ಚಾಪೆ ಹಂಚಿಕೊಂಡು ಮಲಗುವ ಗಂಡು ಹೆಣ್ಣುಗಳ ಮಧ್ಯೆ ಕಟ್ಟು ಸಡಿಲಗೊಳ್ಳುವುದು ಎಷ್ಟು ಹೊತ್ತಿನ ಮಾತು? ಯಾವತ್ತಿದ್ದರೂ ಈ ಹುಡುಗಿ ನನ್ನವಳೆ ಹಾಗಂದುಕೊಂಡು ಇವತ್ತಿನಿಂದಲೇ ಪ್ರಾರ್ಥನಾಳೆಡೆಗೆ ಕೈಚಾಚಿದರೆ ಅದು ಪ್ರೀತಿಯ, ನಂಬಿಕೆಯ, ಮೋಹವ? ಇವೆಲ್ಲವುಗಳ ನೆಪದಲ್ಲಿ ತನಗೆ ತಾನೇ ಮಾಡಿಕೊಂಡ ಮೋಸವ? ನರಸಿಂಹಯ್ಯನವರಿದ್ದಿದ್ದರೆ ಸಂಕೋಚವಿಲ್ಲದೆ ಕೇಳಿಬಿಡಬಹುದಾಗಿತ್ತು ಅಂದುಕೊಂಡ ಹಿಮವಂತ್. ಎಷ್ಟು ಹೊತ್ತಾದರೂ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ನಕ್ಷತ್ರ ತುಂಬಿದ ಆಗಸವನ್ನು ನೋಡುತ್ತ ಕುಳಿತು ಬಿಟ್ಟವನನ್ನು ಮತ್ತೆ ಮತ್ತೆ ಅದನ್ನೇ ಕೇಳಿ ಪೀಡಿಸುವುದು ಬೇಡವೆನ್ನಿಸಿ ಪ್ರಾರ್ಥನಾ ಕೂಡ ಸುಮ್ಮನಾದಳು. ತನಗೆ ಹಿಮವಂತನಷ್ಟು ತರ್ಕಗಳೆಲ್ಲ ತಿಳಿಯುವುದಿಲ್ಲ. ಮನೆಯಿಂದ ಹೊರಕ್ಕೆ ಕಾಲಿಡುವ ಹೊತ್ತಿಗೆ ಹಿಮವಂತನೆಡೆಗೆ ಪ್ರೀತಿಯದೊಂದು ಮೊಳಕೆ ಒಡೆಯದೆ ಹೋಗಿದ್ದಿದ್ದರೆ, ಅವನೇನೇ ನಂಬಿಕೆ ಹುಟ್ಟಿಸಿದ್ದರೂ, ಮನೆಯಲ್ಲಿ ಎಂಥದೇ ಅಸಹನೀಯ ವಾತಾವರಣ ಉಂಟಾಗಿದ್ದಿದ್ದರೂ,
ತಾನು ತನ್ನವರನ್ನೆಲ್ಲ ತಿರಸ್ಕರಿಸಿ ಹೊರಟು ಬರುತ್ತಿರಲಿಲ್ಲ. ನಿನ್ನ ಮೇಲೆ ಪ್ರೀತಿಯೇ ಇರದೆ ಹೋಗಿದ್ದಿದ್ದರೆ ಹಾಗೆ ಒಡೆದ ಹೆಬ್ಬೆರಳನ್ನೇ ನಿರ್ದಯವಾಗಿ ನೆಲಕ್ಕೂರಿ ಗಾವದ ದೂರದ ಈ ಊರಿಗೆ ನಡೆದು ಬರುತ್ತಿರಲಿಲ್ಲವೋ ಹುಚ್ಚ ಅನ್ನುತ್ತಾ ಮುಗಿಲು ನೋಡುತ್ತಾ ಕುಳಿತಿದ್ದವನ ಹಿಂದಲೆಗೂದಲನ್ನೊಮ್ಮೆ ತುಂಬಿದ ಮುಷ್ಟಿಯಲ್ಲಿ ಹಿಡಿದು ಜಗ್ಗಿಬಿಡಬೇಕು ಅಂದುಕೊಂಡಳು ಪ್ರಾರ್ಥನಾ. ಆದರೆ ಹಿಮವಂತನ ಗಾಂಭೀರ್ಯವನ್ನು ಗಮನಿಸಿದವಳಿಗೆ ಧೈರ್ಯವಾಗಲಿಲ್ಲ. ಅವರು ತುಂಬಾ ಹೊತ್ತು ಮಾತೇ ಆಡದೆ ಬೆಳದಿಂಗಳಲ್ಲಿ ತೊಯ್ದ ಟೆರೇಸಿನ ಮೇಲೆ ಕೂತಿದ್ದು ರಾತ್ರಿಯ ಯಾವುದೋ ಜಾವದಲ್ಲಿ ಕೋಣೆಗೆ ಬಂದು ಮಲಗಿಕೊಂಡರು. ಹಗಲುಗಳಲ್ಲಿ ಹಿಮವಂತ್ನೊಂದಿಗೆ 10 ನಿಮಿಷದ ಮಟ್ಟಿಗೂ ಕುಳಿತು ಮಾತನಾಡುವುದಾಗುತ್ತಿರಲಿಲ್ಲ. ಊಟಕ್ಕೆ ಕುಳಿತಾಗ ಹೆಚ್ಚೆಂದರೆ 4 ಮಾತು. ಲೈಬ್ರರಿ ಹೇಗಿದೆ? ಪುಸ್ತಕಗಳೆಲ್ಲ ದೊರೆಯುತ್ತಿವೆಯಾ? ಎಂಟ್ರೆನ್ಸ್ ಪರೀಕ್ಷೆಗೆ ಎಷ್ಟು ದಿನ ಉಳಿಯಿತು? ಅಷ್ಟರಲ್ಲೇ ಮಾತು ಮುಗಿದು ಹೋಗುತ್ತಿತ್ತು. ಮನೆಯೊಡೆಯ ಶಾಂತಯ್ಯನವರೊಂದಿಗೆ ಅದೆಂಥದೋ ವ್ಯವಹಾರ ಮಾತನಾಡಿದ ದಿನದಿಂದಲೇ ಹಿಮವಂತ ಬದಲಾಗಿಬಿಟ್ಟ ಅನ್ನಿಸತೊಡಗಿತ್ತು. ಬದಲಾದುದಕ್ಕೆ ಬೇಸರವೇನಿಲ್ಲ. ಅವನು ಏನನ್ನು ಮಾಡಿದರೂ ಶುದ್ಧ ತಪಸ್ಸಿನಂತೆ ಮಾಡುತ್ತಾನೆ ಎಂಬುದು ಪ್ರತಿಕ್ಷಣಕ್ಕೂ ಅವಳಿಗೆ ಖಾತರಿಯಾಗುತ್ತಿತ್ತು. ಅದೊಂದು ಮುಂಜಾನೆ ಎದ್ದವನೇ ಚನ್ನರಾಯಪಟ್ಟಣಕ್ಕೆ ಹೋಗಿ ಪ್ರಾರ್ಥನಾಳ ಕಾಲೇಜಿನಿಂದ ಅವಳಿಗೆ ಸಂಬಂಧಿಸಿದ ದಾಖಲೆಗಳನ್ನೆಲ್ಲ ತಂದಿದ್ದ. 4 ದಿನಕ್ಕೆ ಮುಂಚಿತವಾಗಿಯೇ ಹೋಗಿ ಎಂಟ್ರೆನ್ಸ್ ಪರೀಕ್ಷೆ ನಡೆಯಬೇಕಿದ್ದ ಕೇಂದ್ರವನ್ನು ನೋಡಿಕೊಂಡು ಬಂದಿದ್ದ. ಪರೀಕ್ಷೆಯ ಡೇಟು ನಿಗದಿಯಾದ ಮೇಲೆ ಪ್ರಾರ್ಥನಾಳನ್ನು ಅವನು ಅಡುಗೆ ಮಾಡಲಿಕ್ಕೆ ಬಿಟ್ಟೇ ಇರಲಿಲ್ಲ. ಬೆಳಗಿನ ಜಾವಕ್ಕೆಬ್ಬಿಸಿ ತಾನೇ ಕಾಫಿ ಮಾಡಿಕೊಟ್ಟು ಅವಳನ್ನು ಓದಲು ಕೂಡಿಸಿ ತಾನು ಮನೆಗೆಲಸವನ್ನೆಲ್ಲ ಮಾಡಿ ಮುಗಿಸುತ್ತಿದ್ದ. ನಂದಕ್ಕೆ ಕೂಡ ಹರಟೆಗೆ ಬರಬಾರದೆಂಬುದು ಹಿಮವಂತನ ನಿಯಮವಾಗಿತ್ತು. ಗಾಡಿಕೊಪ್ಪದ ಜಮೀನಿನಲ್ಲಿ ಮಧ್ಯಾಹ್ನವಿಡೀ ಓಡಾಡಿ ದಣಿದು ಬರುತ್ತಿದ್ದ ಹಿಮವಂತ್ ಇಳಿಸಂಜೆಯ ಹೊತ್ತಿಗೆ ನೆಲಕ್ಕೆ ತಲೆಯಿಟ್ಟರೆ ಸಾಕು ಎಚ್ಚರ ತಪ್ಪುತ್ತದೆನ್ನುವ ಸ್ಥಿತಿಯಲ್ಲಿರುತ್ತಿದ್ದ. ಆದರೂ ಮಲಗಬಾರದು. ನಾನು ಮಲಗಿದರೆ ಅವಳಿಗೂ ನಿದ್ದೆ ಬಂದು ಬಿಡುತ್ತದೆ. ಒಂದು ರಾತ್ರಿ ಬೇಗ ಮಲಗಿದರೆ ಪರೀಕ್ಷೆಯಲ್ಲಿ 10 ಮಾರ್ಕು ಕಡಿಮೆಯಾಗುತ್ತವೆ. ಗಂಟೆಗೊಮ್ಮೆ ಮುಖ ತೊಳೆದು ಚಹಾ ಕುಡಿದು ಪ್ರಾರ್ಥನಾಳಿಗಿಂತಲೂ ಶ್ರದ್ಧೆಯಿಂದ ಅವಳೆದುರು ಎಚ್ಚರವಾಗಿದ್ದು ಕುಳಿತು ಅವಳಿಂದ ಒಂದೊಂದು ಅಕ್ಷರವನ್ನು ಓದಿಸುತ್ತಿದ್ದನೇನೋ ಎಂಬಂತೆ. ಈ ಗಂಡಸಿಗೆ ಶ್ರದ್ಧೆಯನ್ನು ಮೀರಿದ್ದು ಮತ್ತೇನೋ ಇದೆ. ಅದು ಪ್ರೀತಿಯೋ ಹಠವೋ? ಪ್ರಾರ್ಥನಾ ನಿಶ್ಚಯಿಸದಾದಳು. ಪರೀಕ್ಷೆ ಮುಗಿದ ಸಂಜೆ ಅವನೇ ಕೇಂದ್ರದ ಬಳಿಗೆ ಬಂದಿದ್ದ. ದಿನಗಟ್ಟಲೆ ನಿದ್ರೆಗೆಟ್ಟ ದಣಿವು, ಗಾಡಿಕೊಪ್ಪಕ್ಕೆ ಅಲೆದ ಆಯಾಸ, ಆಫೀಸುಗಳಲ್ಲಿ ಫೈಲುಗಳನ್ನು ಟೇಬಲ್ಲಿನಿಂದ ಟೇಬಲ್ಲಿಗೆ ಸಾಗಹಾಕಿದ ಸುಸ್ತು ಎಲ್ಲವೂ ಅವನ ಕಣ್ಣುಗಳಲ್ಲಿ ಮನೆಮಾಡಿಕೊಂಡಿದ್ದವು. ಪರೀಕ್ಷೆಯನ್ನು ತುಂಬ ವಾಂಗಿತವಾಗಿ ತಾನು ಊಹಿಸಿದ್ದಕ್ಕಿಂತ ಚೆನ್ನಾಗಿ ಬರೆದ ಸಂತೋಷ ಪ್ರಾರ್ಥನಾಳ ಕಣ್ಣುಗಳಲ್ಲಿತ್ತು. ಪರೀಕ್ಷೆಯ ಹಿಂದಿನ ದಿನದ ತನಕ ಅವಳ ಗೆಲುವಿಗಾಗಿ ಅಷ್ಟೆಲ್ಲ ಪಾಟಲು ಪಟ್ಟ ಹಿಮವಂತ ಪಾಲ್ನಿಂದ ಈಚೆಗೆ ನೆಗೆಯುತ್ತಾ ಬಂದ ಪ್ರಾರ್ಥನಾಳನ್ನು ಪರೀಕ್ಷೆ ಹೇಗಾಯಿತು ಎಂದು ಶಾಸ್ತ್ರಕ್ಕಾದರೂ ಕೇಳಲಿಲ್ಲ. ಮುಗಿದು ಹೋದುದರ ಬಗ್ಗೆ ಪ್ರಶ್ನೆಗಳು ಬೇಕಿಲ್ಲ. ಅದು ಹಿಮವಂತನ ಮತ್ತೊಂದು ಸಿದ್ಧಾಂತ. ಲಘುಬಗೆಯಿಂದ ಅವನೊಂದಿಗೆ ಹೆಜ್ಜೆ ಹಾಕತೊಡಗಿದ ಪ್ರಾರ್ಥನಾ ಇವತ್ತು ನೇರವಾಗಿ ಮನೆಗೆ ಹೋಗುವ ಬದಲು ಎಲ್ಲಾದರೂ ಜಾವತ್ತು ಕೂತು ಹೋಗೋಣವೇ ಎಂದು ಕೇಳಬೇಕೆಂದುಕೊಳ್ಳುತ್ತಿದ್ದಳು. ಗಾಜನೂರಿಗೆ ಹೋಗಿದ್ದು ಬರೋಣ. ಅವನೇ ಹೇಳಿದ. ದಾರಿಯಲ್ಲಿ ಒಂದಷ್ಟು ತಿಂಡಿ ಕಟ್ಟಿಸಿಕೊಂಡರು. ತೀರ್ಥಹಳ್ಳಿ ರಸ್ತೆಯಲ್ಲಿ 4 ಹೆಜ್ಜೆ ನಡೆದು ಹೊಸಳ್ಳಿ ದಾಟಿದರೆ ಸಾಕು. ಗಾಜನೂರಿಗೆ ನಡೆದೇ ಹೋಗಬಹುದಿತ್ತು. ಆದರೂ ಹಿಮವಂತ್ ಅವಳನ್ನು ಬಸ್ಸಿನಲ್ಲಿ ಕರೆದೊಯ್ದ. ಗಾಜನೂರು ಡ್ಯಾಮಿನ ವಿಸ್ತಾರವಾದ ನೀರ ಸಮ್ಮುಖದಲ್ಲಿ ಅದ್ಯಾವತ್ತೂ ಇಲ್ಲದವನು ಪ್ರಾರ್ಥನಾಳಿಗೆ ಅಂಟಿಕೊಂಡಂತೆ ಕಲ್ಲು ಬೆಂಚಿನ ಮೇಲೆ ಕುಳಿತು ಅವಳ ಹೆಗಲ ಮೇಲೆ ಹೌದೋ ಇಲ್ಲವೋ ಎಂಬಷ್ಟು ಹಗುರಾಗಿ ಕೈ ಹಾಕಿದ್ದ. ದೊಡ್ಡ ಬಾಯಿಯ ಪಾತ್ರೆಯಲ್ಲಿ ಸಣ್ಣಗೆ ಕದಲುವ ನೀರಿನಂತೆ ಕಾಣುತ್ತಿತ್ತು ಗಾಜನೂರು ಡ್ಯಾಮು. ಉರಿದು ಬೇಸತ್ತ ಸೂರ್ಯ ಎಲ್ಲೋ ಕ್ಷೀಣಗೊಂಡು ಕಣ್ಮರೆಯಾಗುತ್ತಿದ್ದ. ಪ್ರಾರ್ಥನಾಳಿಗೆ ಹೆಗಲ ಮೇಲಿದ್ದ ಹಿಮವಂತನ ಬಲಗೈ ಕ್ರಮೇಣ ಭಾರವಾಗುತ್ತಿದೆಯಾ ಅನ್ನಿಸತೊಡಗಿತ್ತು. ತನ್ನೆಲ್ಲ ಭಾವೋದ್ವೇಗವನ್ನು ಈ ಪರೀಕ್ಷೆ ಮುಗಿಯಲೆಂದೇ ಅದುಮಿಟ್ಟಿದ್ದನಾ? ಇವತ್ತು ಅದೆಲ್ಲ ಕಟ್ಟೆಯೊಡೆದು ಪ್ರೀತಿಯಿಲ್ಲದಿದ್ದರೆ ನಿನ್ನನ್ನು ಇಷ್ಟು ದೂರ ಕರೆತರುತ್ತಿದ್ದೆನೇನೆ ಹುಚ್ಚಿ. ಇನ್ನು ಸೆಡವು ಸಾಕು. ಐ ಲವ್ ಯು ಅಂದೇ ಬಿಡುತ್ತಾನಾ? ಬಿರಬಿರನೆ ಯೋಚಿಸಿದಳು ಪ್ರಾರ್ಥನಾ. ಗಾಜನೂರು ಡ್ಯಾಮಿನಲ್ಲಿ ಇದ್ದಕ್ಕಿದ್ದಂತೆ 1000 ತರಂಗಗಳು ಒಟ್ಟಿಗೆ ಎದ್ದು ಬಿಟ್ಟವೇನೋ ಅನ್ನಿಸುವಂಥ ಸ್ಥಿತಿ. ಹಿಮವಂತ ಅವಳಿಗೆ ಮತ್ತೂ ಹತ್ತಿರವಾಗಿ ಕುಳಿತಿದ್ದ. ಅವನ ಬಲಿಷ್ಠ ತೋಳು ಈಗ ಪೂರ್ತಿಯಾಗಿ ಅವಳ ಹೆಗಲ ಮೇಲೆ ಮಲಗಿತ್ತು. ಅವನ ದೇಹ ಗಂಧ ಪ್ರಾರ್ಥನಾಳನ್ನು ಕ್ಷಣಕ್ಷಣಕ್ಕೂ ಆವರಿಸಿಕೊಳ್ಳುತ್ತಿತ್ತು. ಹಿಮವಂತನ ಉಸಿರಾಟ ತೀವ್ರವಾಗುತ್ತಿದೆಯೇ? ಎದೆಯಿಂದ ಉಬುಕೆದ್ದು ಬಂದ ಮಾತುಗಳನ್ನು ಹೇಳಲಾಗದೆ ಚಡಪಡಿಸುತ್ತಿದ್ದಾನೆಯೇ? ನಾನೇ ಕೇಳಿಬಿಡಲಾ? ಡೂ ಯು ಲವ್ ಮೀ ಹಿಮು ಅಂದಳು ಪ್ರಾರ್ಥನಾ. ಅವನು ಮಾತಾಡಲಿಲ್ಲ. ಏನು ಆಲೋಚನೆ ಮಾಡ್ತಿದೀಯಾ? ಅವನ ತೋಳನ್ನು ತನ್ನ ಕೈಗಳಿಗೆ ತೆಗೆದುಕೊಂಡು ವಿಪರೀತ ಅಕ್ಕರೆಯ ದನಿಯಲ್ಲಿ ಕೇಳಿದಳು ಪ್ರಾರ್ಥನಾ. ಏನೂ ಯೋಚಿಸ್ತಿಲ್ಲ. ಯೋಚಿಸುವಂಥ ವಿಷಯವೂ ಅಲ್ಲ, ಅನುಭೂತಿಗೆ ಬರಬೇಕಷ್ಟೆ. ನಿಂಗೇ ಗೊತ್ತಾ ಪ್ರಾರ್ಥನಾ, ಕರೆಕ್ಟಾಗಿ ಇವತ್ತಿನ ದಿವಸದ ಇಷ್ಟೇ ಹೊತ್ತಿಗೆ ನನ್ನ ಜೊತೆಗೆ ಬಹುಶಃ ಇಷ್ಟೇ ಹತ್ತಿರವಾಗಿ ಕೂತುಕೊಂಡಿದ್ದ ಮತ್ತೊಂದು ಹೆಣ್ಣು ಜೀವವಿತ್ತು. ಅದೆಷ್ಟು ವರ್ಷಗಳಾಗಿ ಹೋದವೋ? ಅವಳು ಹೀಗೆ ನನಗೆ ಹತ್ತಿಕೊಂಡು ಕೂತಿದ್ದಿರಬಹುದು. ಯಾಕೆ ಎದ್ದು ಹೋದಳೋ? ಅಸಲಿಗೆ ನೋಡೋಕಾದರೂ ಹೇಗಿದ್ದಳೋ? ಯಾವುದೂ ನೆನಪಿಗಿಲ್ಲ. ಇವತ್ತು ನನ್ನ ತಾಯಿ ತೀರಿಕೊಂಡ ದಿನ. ನಿನ್ನ ಪಕ್ಕದಲ್ಲಿ ಹೀಗೆ ಕೂತಿದ್ದರೆ
ಅದೆಲ್ಲ ಮರೆತು ಹೋದ ಅನುಭೂತಿ ಮತ್ತೆ ನನ್ನದಾಗಿದೆ ಅನ್ನಿಸ್ತಿತ್ತು. ಥ್ಯಾಂಕ್ಸ್ ಫಾರ್ ದ ಕಂಫರ್ಟ್ ಅಂದವನೇ ಸುಮ್ಮನಾಗಿ ಬಿಟ್ಟ. ಪ್ರಾರ್ಥನಾಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗಲಿಲ್ಲ. ತಾನು ತುದಿಗಾಲಲ್ಲಿ ನಿಂತು ತನ್ನೆಲ್ಲ ಪ್ರೀತಿಯನ್ನು ಇವನೆಡೆಗೆ ಅರ್ಪಿಸಲು ಸಿದ್ಧಳಿದ್ದಾಳೆ. ಆದರೆ ಹಿಮ ಕರಗುತ್ತಿಲ್ಲ. ಅವನ ಅನುಭೂತಿಗೆ ಬರುತ್ತಿರುವುದು ಕೇವಲ ತನ್ನ ಸಾಮೀಪವು ಒದಗಿಸುತ್ತಿರುವ ಕಂಫರ್ಟ್ ಅಷ್ಟೇನಾ? ಇವತ್ತು ಅಮ್ಮನ ನೆನಪಿಗೇಂತ ಗಾಡಿಕೊಪ್ಪದ ಬಯಲಲ್ಲಿ ಒಂದು ಪಾರಿಜಾತದ ಸಸಿ ನೆಟ್ಟು ಬಂದೆ, ಅಸ್ಪಷ್ಟವಾಗಿ ಹೇಳಿದ ಹಿಮವಂತ್. ಎಲ್ಲಿ? ಗಾಡಿಕೊಪ್ಪದ ಹೆಸರೇ ಅವಳಿಗೆ ಅಪರಿಚಿತವೆನಿಸಿತ್ತು. ಏನಿಲ್ಲ ಅಂದವನೇ ಹಿಮವಂತ್ ಮಾತು ಮುಗಿಸಿಬಿಟ್ಟ. ಪ್ರೀತಿಯ ಹಿಮು, ನಾನು ಪ್ರತಿನಿತ್ಯ ಪ್ರಾರ್ಥಿಸುವ ದೇವರು ನಿಜಕ್ಕೂ ಇದ್ದಾನೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕಣ್ಣೆದುರಿಗೆ ನೀನಿದೀಯಾ. ನಿನ್ನ ಅಂತಃಕರಣವಿದೆ. ತುಂಬ ವಿವರವಾಗಿ ಬರೆಯಬೇಕಾದುದೇನೂ ಇಲ್ಲ. ನಿನ್ನನ್ನು ದೇವರಿಗಿಂತ ಮಿಗಿಲಾಗಿ ಪ್ರೀತಿಸುತ್ತಿದ್ದೇನೆ. ಕಡೆಯ ಪಕ್ಷ ನನ್ನನ್ನು ಮನುಷ್ಯರನ್ನು ಪ್ರೀತಿಸಿದಷ್ಟಾದರೂ ನೀನೂ ಪ್ರೀತಿಸಬಹುದೆಂಬ ನಂಬಿಕೆಯಿಂದ ಅದನ್ನೇ ನನ್ನ ಬದುಕಿನ ಕಡೆತನಕ ನಿರೀಕ್ಷಿಸುತ್ತೇನೆ. ಪ್ರಾರ್ಥನಾ.